ಆನ್ಲೈನ್ನಲ್ಲಿ ಆರ್ಡರ್ ಮಾಡೋ ಮಹಿಳೆಯರೇ ಎಚ್ಚರವಾಗಿರಿ. ಹುಬ್ಬಳ್ಳಿಯಲ್ಲೊಂದು ಕಾಮಿ ಕೊರಿಯರ್ ಬಾಯ್ ಪ್ರತ್ಯಕ್ಷವಾಗಿದ್ದಾನೆ. ಬ್ಯೂಟಿಫುಲ್ ಬೆಡಗಿಯರೇ ಈತನ ಮೇನ್ ಟಾರ್ಗೆಟ್. ಯಾರೆಲ್ಲ ಆನ್ಲೈನ್ನಲ್ಲಿ ಆರ್ಡರ್ ಮಾಡ್ತೀರಾ, ಮಹಿಳೆಯರೇ ಎಚ್ಚರವಾಗಿರಬೇಕು. ಹುಬ್ಬಳ್ಳಿಯಲ್ಲೊಬ್ಬ ಕಾಮಿ ಕೊರಿಯರ್ ಬಾಯ್ ಪ್ರತ್ಯಕ್ಷವಾಗಿದ್ದಾನೆ. ಬ್ಯೂಟಿಫುಲ್ ಬೆಡಗಿಯರೇ ಈತನ ಮೇನ್ ಟಾರ್ಗೆಟ್ ಆಗಿದ್ದಾರೆ. ಯಾರೆಲ್ಲ ಚೆನ್ನಾಗಿರ್ತಾರಲ್ಲ ಅವರೇ ಮೇನ್ ಟಾರ್ಗೆಟ್. ಉಮೇಶ್ ರೆಡ್ಡಿ ಅಂತಿರುವಂಥ ಕೊರಿಯರ್ ಬಾಯ್ ರಮೇಶ್ ಪಾರ್ಸಲ್ ಕೊಡೋ ನೆಪದಲ್ಲಿ ಯುವತಿಯರನ್ನ ಪರಿಚಯ ಮಾಡ್ಕೊಳ್ತಾನೆ. ನಂಬರ್ ಪಡೆದು ವಾಟ್ಸಪ್ನಲ್ಲಿ ರಮೇಶ್ ರೆಡ್ಡಿ ಚಾಟಿಂಗ್ ಅನ್ನು ಮಾಡ್ತಾನೆ. ಅಶ್ಲೀಲ ಮೆಸೇಜ್ಗಳನ್ನು ಕಳಿಸಿ ಲೈಂಗಿಕವಾಗಿ ಕಿರುಕುಳವನ್ನು ಕೊಡ್ತಾನೆ. ಅವರಿಗೆ ಸಿಕ್ಕವರಿಗೆ ಅಶ್ಲೀಲ ಮೆಸೇಜನ್ನು ಕಳಿಸಿ ರಮೇಶ್ ರೆಡ್ಡಿ ಟಾರ್ಚರ್ ಅನ್ನು ಮಾಡ್ತಾ ಇದ್ದ. ಕಾಮಿ ಕೊರಿಯರ್ ಬಾಯಿ ಕಾಟಕ್ಕೆ ಯುವತಿಯರು ಬೇಸತ್ತೋಗಿದ್ರು. ಗೋಕುಲ್ ರೋಡ್ ಪೊಲೀಸ್ ಠಾಣೆಯಲ್ಲಿ 2 FIR ದಾಖಲಾಗಿದೆ ಈತನ ವಿರುದ್ಧ. ಕಾಮಕ್ರಿಮಿ ಆರೋಪಿ ರಮೇಶ್ ರೆಡ್ಡಿ ಈಗ ಸದ್ಯ ಪೊಲೀಸರು ಬಂಧಿಸಿದ್ದಾರೆ. ಆನ್ಲೈನ್ನಲ್ಲಿ ಮಹಿಳೆಯರು ಕೊರಿಯರ್ ಏನಾದರೂ ಆರ್ಡರನ್ನು ಮಾಡ್ತಾ ಇದ್ರು. ಆ ಕೊರಿಯರ್ ಬಾಯ್ ಬಂದು ಅವರ ವಾಟ್ಸಪ್ ನಂಬರನ್ನು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದ. ಈ ಕಾಮಿ ಕಲೆಕ್ಟ್ ಮಾಡ್ಕೊಂಡು ಇದೇ ವ್ಯಕ್ತಿ ನೋಡಿ, ಸೇಮ್ ರಮೇಶ್ ರೆಡ್ಡಿ ಇದೇ ವ್ಯಕ್ತಿ ಏನು ಆನ್ಲೈನಲ್ಲ ಮಹಿಳೆಯರು ಆರ್ಡರನ್ನು ಮಾಡ್ತಾ ಇದ್ರಲ್ಲ, ಅವರ ಆರ್ಡರನ್ನು ಕೊಡ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರ ವಾಟ್ಸಪ್ ನಂಬರನ್ನು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದ. ನಂತರ ಅವರಿಗೆ ಮೆಸೇಜನ್ನು ಮಾಡ್ತಾ ಇದ್ದ. ಅಶ್ಲೀಲವಾಗಿ ಫೋಟೋಸನ್ನು ಕಳಿಸೋದು, ಮೆಸೇಜನ್ನು ಮಾಡೋದು, ಈ ರೀತಿಯಾಗಿ ಮಾಡ್ತಾ ಇದ್ದ. ಈಗ ಪೊಲೀಸರು ಆತನನ್ನು ಬಂಧಿಸಿದ್ದಾರೆ. ಒಬ್ಬ ಯುವಕ ಈ ಕೊರಿಯರ್ ಡೆಲಿವರಿ ಮಾಡುವಂಥ ಕೆಲಸ ಮಾಡ್ತಾ ಇರ್ತಾನೆ. ಒಂದು ರೆಗ್ಯುಲರಾಗಿ ಇಂಥದ್ದೇ ಒಂದು ಕಂಪನಿ ಅಂತ ಯಾವುದೂ ಇಲ್ಲ. ಎಲ್ಲೆಲ್ಲಿ ಎಕ್ಸ್ಟ್ರಾ ಇರುತ್ತೆ ಅಂಥ ಟೈಮಲ್ಲಿ ಇವನಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಸ್ವಲ್ಪ ಅಡಿಷ್ನಲ್ ಡೆಲಿವರೀಸ್ ಇದ್ದಾಗ ಇವನ ಮುಖಾಂತರ ಕೂಡ ಡೆಲಿವರಿ ಮಾಡಿಸುವಂಥ ಕೆಲಸ ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಡೆಲಿವರಿ ಮಾಡಿದಾಗ ಕೆಲವು ಹೆಣ್ಮಕ್ಳು ರಿಸೀವ್ ಮಾಡಿಕೊಂಡಾಗ ಹೆಣ್ಮಕ್ಳು ನಂಬರ್ ತೊಗೊಂಡ್ಬಿಟ್ಟು ಅವರಿಗೆ ಹಾಯ್ ಬೇಬಿ ಹೌ ಯು ವಾಂಟ್ ಟು ಮೀಟ್ ಯು ಅನ್ನೋ ರೀತಿಯಲ್ಲಿ ಮೆಸೇಜು ಹಾಕೋದ್ರ ಮುಖಾಂತರ ಹೆಣ್ಮಕ್ಳಿಗೆ ಕಿರಿಕಿರಿ ಮಾಡ್ತಾ ಇದ್ದ ಅನ್ನೋಂಥದ್ದು ನಮ್ಮ ಗಮನಕ್ಕೆ ಗೋಕುಲ್ ರೋಡ್ ಪೊಲೀಸ್ ಠಾಣೆಯಲ್ಲಿ ಕಂಡುಬಂತು. ಆನಂತರ ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಮತ್ತು ಇಬ್ಬರು ಹೆಣ್ಮಕ್ಳಿಗೆ ಆ ಥರ ತೊಂದರೆ ಕೊಟ್ಟಿರುವಂಥದ್ದು ಗಮನಕ್ಕೆ ಬಂತು. ಹಾಗಾಗಿ 2 ಪ್ರತ್ಯೇಕ ಪ್ರಕರಣಗಳನ್ನು ದಾಖಲು ಮಾಡಿಕೊಂಡು ಸಂಬಂಧಪಟ್ಟ ರಮೇಶ್ ರೆಡ್ಡಿ ಅನ್ನುವಂಥ ವ್ಯಕ್ತಿನ ಅರೆಸ್ಟ್ ಮಾಡಿಕೊಂಡು ನಾವು ಅಗತ್ಯ ಕ್ರಮ ಕೈಗೊಂಡಿದ್ದೇವೆ. ಮತ್ತು ಭಾಳ ಸ್ಪಷ್ಟವಾಗಿ ನಾನು ಎಲ್ಲ ಯಾರು ಈ ಕೊರಿಯರ್ ಸರ್ವಿಸ್ ಡೆಲಿವರಿ ಮಾಡುವಂಥವ್ರು ಇದ್ದಾರೆ ಅವ್ರುಗಳಿಗೆ ಹೇಳುವಂಥದ್ದು, ಭಾಳಷ್ಟು ಜನ 99% ಜನ ಶ್ರಮಪಟ್ಟು ಕೆಲಸ ಮಾಡ್ತಿರ್ತೀರಿ. ಯಾರೋ 1% ಮಾಡುವಂಥ ಈ ಥರ ಮಿಸ್ಚೀಫ್ಗೆ ಇಡೀ ಕೊರಿಯರ್ ಬಾಯ್ಸು ಅಥವಾ ಡೆಲಿವರಿ ಬಾಯ್ಸ್ ಬಗ್ಗೆನೇ ಕೆಟ್ಟ ಅಭಿಪ್ರಾಯ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಕಂಪನಿಗಳು ಕೂಡ ಯಾರನ್ನ ರೆಕ್ರೂಟ್ ಮಾಡ್ಕೊತಾರೆ ಅವರಿಗೆ ಸ್ಪಷ್ಟವಾಗಿ ಸೂಚನೆ ಕೊಡುವಂಥದ್ದು, ಆಗಾಗ್ಗೆ ಪರಿಶೀಲನೆ ತಪಾಸಣೆ ಮಾಡುವಂಥದ್ದು, ಮತ್ತು ಆ ಎಂಪ್ಲಾಯೀಸ್ ನಡುವೆ